ಶಿರಾನಗರದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆವರಣದಲ್ಲಿ ಮಾನವ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಶೌಚಾಲಯದ ಶಂಕುಸ್ಥಾಪನೆ ನೆರವೇರಿಸಿದ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿಬಿ ಜಯಚಂದ್ರ. ಖಾಸಗಿ ವಲಯದಿಂದ ಖಾಸಗಿಯವರು ಬಂದು ಇಲ್ಲೊಂದು ಶೌಚಾಲಯವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಭೂಮಿ ಪೂಜೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ. ಅದು 2 ತಿಂಗಳಲ್ಲಿ ಮುಗಿಸ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಅದು ಮೂಲಭೂತವಾಗಿ ಆಸ್ಪತ್ರೆಗೆ ಅವಶ್ಯಕತೆ ಇರತಕ್ಕಂಥ ಒಂದು ಸೌಕರ್ಯ. ಅದು ಖಾಸಗಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅದು ಒಳ್ಳೆಯದಾಗ್ತದೆ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ಭಾಳ ಮುಖ್ಯವಾಗಿ ಅಂತ ಹೇಳಿದ್ವಿ, ಸತ್ಯಸಾಯಿ ಮಧುಸೂದನ್ ಸತ್ಯಸಾಯಿ ಮೆಡಿಕಲ್ ಕಾಲೇಜ್ ವತಿಯಿಂದ ಒಂದು ಶಿರಾ ಮತ್ತು ಮುದ್ದೇನಹಳ್ಳಿಗೆ ಹೆಚ್ಚು ಸಂಪರ್ಕ ಆಗಬೇಕು ಅಂತೇಳಿ ನಾನು ಮೊನ್ನೆ ದಿವಸ 28ನೇ ತಾರೀಕು ಸುಮಾರು 650 ಕೋಟಿ ಅಂದಾಜು ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದಕ್ಕೆ ಒಂದು ಆಸ್ಪತ್ರೆಯನ್ನು ಅದನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬರಬೇಕಾಗಿತ್ತು, ಬರಲಿಲ್ಲ. ಅವರು ಇನ್ನೊಂದು ಟೈಮ್ ಕೊಡ್ತೀನಿ ಅಂದರು. ಹಾಗಾಗಿ ನಾವು ಸಾಂಕೇತಿಕವಾಗಿ ನಾವೆಲ್ಲರೂ ಕೂಡ ಅದನ್ನು ಪ್ರಾರಂಭ ಮಾಡಿದ್ವಿ. ಈಗ ಅವರು ಏನು ಸಲಹೆ ಕೊಡ್ತಾರೆ ಅಂತ ಹೇಳಿದ್ರೆ, ಸಿರಾಕ್ಕೆ ಹೆಚ್ಚು ಸೌಲಭ್ಯ ಸಿಗಬೇಕು. ಇಲ್ಲಿ ಸಿಗಬೇಕಾದಾಗ ಏನು ಮಾಡಬೇಕು ಅಂದರೆ, ಯಾವುದಾದ್ರು ಒಂದು ಹಳ್ಳಿನಲ್ಲಿ ಒಂದು ಜಾಗ 30x40 1200 ಜನರಿಗೆ ಇರ್ತಕ್ಕಂಥ ಒಂದು ಕಟ್ಟಡವನ್ನು ಕೊಟ್ಟರೆ ನಾವು ಎಲ್ಲ ಥರ ಎಕ್ವಿಪ್ಮೆಂಟನ್ನು ಎಲ್ಲ ಥರ ಟೆಸ್ಟನ್ನು ಇಲ್ಲೇ ಮಾಡ್ತೀವಿ ಅಂತೇಳಿ. ಅಂದರೆ ಎಲ್ಲ ಥರ ಇದು ಮಾಡ್ತಾರೆ ಅಂದರೆ, ಇದು ಸಿರಾದಗಿರೋ ಡಾಕ್ಟ್ರಿಗೆ ಯಾರಿಗೂ ವ್ಯಾಪಾರ ಆಗಬಾರ್ದು ಅಂತಲೇ ಅದನ್ನು ನಾನು ಮಾಡಬೇಕು ಅಂತೇಳಿ. ಸಿರಾ ಡಾಕ್ಟ್ರುಗಳು ಅಂತ ಹೇಳಿದ್ರೆ ಅದನ್ನು ಎಲ್ಲಿ ಮಾಡೋದು ಅಂತಕ್ಕಂಥದ್ದನ್ನು